ಇಂದು ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಜನ್ಮದಿನ. ಕೋಲಾರ ನಗರದ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ವೇಷದಲ್ಲಿ ಮಾಲೂರು ವಿಜಿ ಅವರು ನಾಟಕದ ರೂಪದಲ್ಲಿ ಅಭಿನಯಿಸಿದರು. ಮಾಲೂರಿನ ರಂಗವಿಜಯ ತಂಡದ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮೂಡಿಬಂದವು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಎಸ್ ಹೊಸಮುನಿ ಅವರು ಉದ್ಘಾಟನೆ ಮಾಡಿದರು. ಸರ್ಕಾರಿ ಮಹಿಳಾ ಕಾಲೇಜು ವಿದ್ಯಾರ್ಥಿ ಹಾಗೂ ಮಹಿಳಾ ಸಮಾಜ ಕಾಲೇಜು ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದ ನಾಗಾನಂದ ಕೆಂಪರಾಜ್ ಅವರು ಕುವೆಂಪು ಅವರ ಜೀವನ ಚರಿತ್ರೆಯ ಬಗ್ಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಗೀತಾ, ಎಎಸ್ಪಿ ಭಾಸ್ಕರ್, ಹಿರಿಯ ವಕೀಲ ಕೆವಿ ಶಂಕರಪ್ಪ, ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್, ಡಿಡಿಪಿಐ ಕಚೇರಿಯ ಪರಿವೀಕ್ಷಕ ಸಿಆರ್ ಅಶೋಕ್, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಮುನೇಗೌಡ, ಎಲ್ಸಿಸಿ ಸುಧಾಕರ್, ಸ್ಕೌಟ್ಸ್ ಮತ್ತು ಗೈಡ್ಸ್ನ ಬಾಬು, ಪವನ್ ನಾರಾಯಣಸ್ವಾಮಿ, ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ವಿ. ಗೀತಾ, ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ತ್ಯಾಗರಾಜ್ ಇತರರು ಇದ್ದರು. ಈ ರೀತಿಯಾಗಿ ಸುಮಾರು 9 ವರ್ಷಗಳೇ ಮಲೆನಾಡಿನ ಪರಿಸರ ಪ್ರಕೃತಿ ಎಷ್ಟೊಂದು ಪ್ರಭಾವ ಬೀರಿತ್ತು. ಊರೆಂದರೆ ಒಂದೇ ಮನೆ, ಒಡುಗಟ್ಟೆಗಳ ನಾಡು, ದಟ್ಟ ಹಡಗುಗಳ ಕಿಕ್ಕಿರಿದ ಮಲೆನಾಡು, ಸುತ್ತಲೂ ಹಾಸ್ಯ ಪ್ರಸಂಗ ನೆನಪು. ಅದಾಗಲೇ ನನ್ನ ಮೇಲೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಆಗಿತ್ತು. ಸುಮಾರು ಕವನಗಳನ್ನು ರಚಿಸಿದ್ದೆ. ಆಗ ನನ್ನ ಸ್ನೇಹಿತರು ನನ್ನ